ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ನೀವೇನಾದ್ರೂ UPSC ನಲ್ಲಿ ಜಾಬ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಇದು ಕರೆಕ್ಟ್ ಆಗಿರೋ ವಿಡಿಯೋ. ಈ ವಿಡಿಯೋದಲ್ಲಿ UPSC ನವರು ಯಾವ್ಯಾವ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ, ಅಪ್ಲಿಕೇಶನ್ ಹೇಗೆ ಹಾಕೋಬೇಕು, ವಯೋಮಿತಿ ಏನಿರಬೇಕು, ಅಪ್ಲಿಕೇಶನ್ ಫೀಸ್ ಏನಾದರೂ ಇದೆಯಾ, ಇದ್ರೆ ಎಷ್ಟಿದೆ, ಇದೆಲ್ಲದ್ರ ಬಗ್ಗೆನೂ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನನೂ ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಜಾಬ್ ಡೀಟೇಲ್ಸ್ ತಿಳ್ಕೊಬಹುದು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಆದಷ್ಟು ಬೇಗ ಅಪ್ಲಿಕೇಶನ್ ನೀವು ಹಾಕಬಹುದು. ವಿಡಿಯೋ ಶುರು ಮಾಡೋಣ. UPSC ಅಂತ ಹೇಳಿದ್ರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನವರು 47 ಹುದ್ದೆಗೆ ಅರ್ಜಿಗಳನ್ನ ಕರೆದಿದ್ದಾರೆ. ಉದ್ಯೋಗ ಸ್ಥಳ ಅಖಿಲ ಭಾರತದಲ್ಲಿ ಖಾಲಿ ಇರುತ್ತೆ. ಯಾವ ಹುದ್ದೆ ಅಂತ ನೋಡೋದಾದ್ರೆ ಇಂಡಿಯನ್ ಎಕನಾಮಿಕ್ ಸರ್ವಿಸ್ ಮತ್ತೆ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಸರ್ವಿಸ್ ಎಕ್ಸಾಮಿನೇಷನ್ ಅಂತ ಹೇಳಿ, IES ಮತ್ತೆ ISS ಅಂತ ಹೇಳಿ. ಇಂಡಿಯನ್ ಎಕನಾಮಿಕ್ ಸರ್ವಿಸ್ ಅಲ್ಲಿ 12 ಹುದ್ದೆಗಳು ಖಾಲಿ ಇದೆ. ISS ನಲ್ಲಿ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಸರ್ವಿಸ್ ನಲ್ಲಿ 35 ಹುದ್ದೆಗಳು ಖಾಲಿ ಇದೆ. ವಯೋಮಿತಿಯ ಡೀಟೇಲ್ಸ್ ನ ನೋಡೋದಾದ್ರೆ ಮಿನಿಮಮ್ ನಿಮಗೆ 21 ವರ್ಷ ಆಗಿರಬೇಕು. ಮ್ಯಾಕ್ಸಿಮಮ್ 30 ವರ್ಷದವರು ಕೂಡ ಅಪ್ಲಿಕೇಶನ್ ಹಾಕಬಹುದು, 21ರಿಂದ 30 ವರ್ಷ. ಆದ್ರೆ ಕೆಲವೊಂದು ಕ್ಯಾಟಗರಿ ಅವರಿಗೆ ವಯೋಮಿತಿಯ ಸಡಿಲಿಕೆಯನ್ನ ಕೊಟ್ಟಿರ್ತಾರೆ. ಯಾವ ಕ್ಯಾಟಗರಿ ಅಂತ ನೋಡೋದಾದ್ರೆ ತೋರಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. OBC ಕ್ಯಾಂಡಿಡೇಟ್ಸ್ಗಳಿಗೆ 3 ವರ್ಷದ ಸಡಿಲಿಕೆಯನ್ನ ಕೊಟ್ಟಿರ್ತಾರೆ. SC ಮತ್ತು ST ಕ್ಯಾಂಡಿಡೇಟ್ಸ್ಗಳಿಗೆ 5 ವರ್ಷದ ಸಡಿಲಿಕೆಯನ್ನ ಕೊಟ್ಟಿರ್ತಾರೆ. PWBD ಅಂತ ಹೇಳಿದ್ರೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಅಂತ ಹೇಳಿ, ಅಂತ ಕ್ಯಾಂಡಿಡೇಟ್ಸ್ಗಳಿಗೆ 10 ವರ್ಷದ ವಯೋಮಿತಿಯ ಸಡಿಲಿಕೆಯನ್ನ ಕೊಟ್ಟಿರ್ತಾರೆ. ಅಂದ್ರೆ PWD ಕ್ಯಾಂಡಿಡೇಟ್ಸ್ ಆಗಿದ್ರೆ 30+10 ಅಂದ್ರೆ 40 ವರ್ಷದ ತನಕನೂ ಅಪ್ಲಿಕೇಶನ್ ಹಾಕೋಬಹುದು. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ SC ST ಮತ್ತೆ PWD ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಫ್ರೀ ಆಫ್ ಕಾಸ್ಟ್ ನಲ್ಲಿ ನೀವು ಅಪ್ಲಿಕೇಶನ್ ಹಾಕೋಬಹುದು. ಇನ್ನಿತರೆ ಎಲ್ಲಾ ಕ್ಯಾಂಡಿಡೇಟ್ಸ್ಗಳನ್ನು ಅಪ್ಲಿಕೇಶನ್ ಫೀಸ್ 200 ರೂಪಾಯಿಗಳನ್ನ ಪೇ ಮಾಡಬೇಕಾಗತ್ತೆ. ಅಪ್ಲಿಕೇಶನ್ ಫೀಸ್ ನ ನೀವು ಆನ್ಲೈನ್ ಮುಖಾಂತರ ಹಾಕೋಬೇಕು. ಆಫ್ಲೈನ್ ಮೂಲಕ ಹಾಕೋ ಅವಕಾಶ ಇರೋದಿಲ್ಲ. ಆಫ್ಲೈನ್ ಮೂಲಕ ಕಟ್ಟಿದ್ರೆ ಕೂಡ ರಿಜೆಕ್ಟ್ ಆಗುತ್ತೆ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ನ ವಿವರ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೆನಪಿಸ್ತಾ ಇದ್ದೀನಿ, ಇನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಲವಾರು ಜನರಿಗೆ ಈ ವಿಡಿಯೋ ತಲುಪೋ ತರ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇವಾಗ ಸೆಲೆಕ್ಷನ್ ಪ್ರೋಸೆಸ್ ನ ನೋಡೋಣ. ರಿಟರ್ನ್ ಟೆಸ್ಟ್ ಇರುತ್ತೆ, ಅಂದ್ರೆ ರಿಟರ್ನ್ ಎಕ್ಸಾಮಿನೇಷನ್. ಅದಾದ ನಂತರ ನಿಮ್ಮ ಪರ್ಸನಾಲಿಟಿ ಟೆಸ್ಟ್. ಇದೆರಡನ್ನೂ ಪಾಸ್ ಆದ್ರೆ ನಿಮ್ಮನ್ನ ಸಂದರ್ಶನ ಅಂದ್ರೆ ಇಂಟರ್ವ್ಯೂ ಕರೀತಾರೆ. ಅಲ್ಲಿ ಪಾಸ್ ಆದ್ರೆ ನಿಮಗೆ ಜಾಬ್ ಸಿಗುತ್ತೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ ನ ವಿವರ. ಅಪ್ಲಿಕೇಶನ್ ಹೇಗೆ ಹಾಕೊಳ್ಳೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಿ, ನಿಮಗೆ ಜಾಬ್ ಪಕ್ಕಾ ಸಿಕ್ಕೇ ಸಿಗತ್ತೆ. ಏನ್ ಸ್ಟೆಪ್ಸ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಅಪ್ಲಿಕೇಶನ್ ಹಾಕೋದಕ್ಕೂ ಮುಂಚೆ ಅಫಿಷಿಯಲ್ ನೋಟಿಫಿಕೇಶನ್ ನ ಸಂಪೂರ್ಣವಾಗಿ ಓದ್ಕೊಳ್ಳಿ. ಅದು ಓದ್ಕೊಂಡ ನಂತರನೇ ಅಪ್ಲಿಕೇಶನ್ ಹಾಕಿ. ಯಾಕಂದ್ರೆ ಎಲ್ಲಾ ಕ್ರೈಟೀರಿಯಾನು ಫುಲ್ಫಿಲ್ ಆಗತ್ತಾ ಇಲ್ವೋ ಅಂತ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಅಪ್ಲಿಕೇಶನ್ ಹಾಕೋಬಹುದು. ಈ ಅಪ್ಲಿಕೇಶನ್ ನ ನೀವು ಆನ್ಲೈನ್ ಮುಖಾಂತರ ಹಾಕೋಬೇಕಾಗತ್ತೆ. ಆನ್ಲೈನ್ ನಲ್ಲಿ ಫಿಲ್ ಮಾಡೋತಿಗೆ ಇಮೇಲ್ ID ಮತ್ತೆ ಮೊಬೈಲ್ ನಂಬರ್ನ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ. ಕಮ್ಯುನಿಕೇಶನ್ ಪರ್ಪಸ್ಗೆ ಅದನ್ನೇ ಬಳಸ್ತಾರೆ. ನೀವು ಸೆಲೆಕ್ಟ್ ಆದ್ರೆ ಇಮೇಲ್ ಮುಖಾಂತರ ನಿಮಗೆ ಕನ್ಫರ್ಮ್ ಮಾಡ್ತಾರೆ, ಇಮೇಲ್ ಅಥವಾ SMS ಮುಖಾಂತರ. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಇಟ್ಕೊಳ್ಳಿ. ಯಾವುದು ಅಂತ ಹೇಳಿದ್ರೆ ID ಪ್ರೂಫ್ಗೆ ಆಧಾರ್ ಕಾರ್ಡ್ ಮತ್ತೆ ವೋಟರ್ ID ಅಥವಾ ಪಾನ್ ಕಾರ್ಡ್ ಯಾವ್ದಾದ್ರು ಒಂದನ್ನು ಇಟ್ಕೊಳ್ಳಿ. ಏಜ್ ಪ್ರೂಫ್ಗೆ SSLC ಮಾರ್ಕ್ಸ್ ಕಾರ್ಡ್. ಎಜುಕೇಶನ್ ಕ್ವಾಲಿಫಿಕೇಶನ್ಗೆ ನಿಮ್ಮ ಮಾರ್ಕ್ಸ್ ಕಾರ್ಡು, ಕ್ವಾಲಿಫಿಕೇಶನ್ ಸರ್ಟಿಫಿಕೇಶನ್ಸ್ ಎಲ್ಲ ಇಟ್ಕೊಳ್ಳಿ. ನೆಕ್ಸ್ಟ್ ರೆಸ್ಯೂಮೆ. ಜಾಬ್ಗೆ ಕೇಳಿದ್ರೆ ಅಪ್ಲೈ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಬೇರೆ ಜಾಬ್ಗಳಿಗೆ ಉಪಯೋಗ ಆಗುತ್ತೆ. ಎಕ್ಸ್ಪೀರಿಯನ್ಸ್ ನಿಮಗೆ ಇದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಈ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಕೊಟ್ಟಿದ್ದೀವಿ. ಅಲ್ಲಿಂದ ಕ್ಲಿಕ್ ಮಾಡಿ ವಾಟ್ಸ್ಆಪ್ ಚಾನೆಲ್ನ ಜಾಯಿನ್ ಆಗಿ. ಪ್ರತಿದಿನ ಜಾಬ್ ಡೀಟೇಲ್ಸ್, ಜಾಬ್ ಅಪ್ಡೇಟ್ಸ್ ಎಲ್ಲ ಸಿಗುತ್ತೆ. ಹಾಗೆ ಅಪ್ಲಿಕೇಶನ್ ಲಿಂಕ್ ಕೂಡ ವಾಟ್ಸ್ಆಪ್ ಚಾನೆಲ್ನಲ್ಲೇ ಕೊಟ್ಟಿರ್ತೀವಿ. ಓಕೆನಾ. ನೆಕ್ಸ್ಟ್ ಅಪ್ಲಿಕೇಶನ್ ಫಾರಂ ಫಿಲ್ಅಪ್ ಮಾಡ್ತಾ ನೀವು ಡಾಕ್ಯುಮೆಂಟ್ಸ್ ಹೇಳಿದ್ನಲ್ಲ ಅದನ್ನೆಲ್ಲದನ್ನು ಸ್ಕ್ಯಾನಡ್ ಕಾಪೀಸ್ನ ಇಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಆನ್ಲೈನ್ ಮುಖಾಂತರ ಹಾಕ್ತಾ ಇರೋದು, ನೀವು ಪ್ರಿಂಟ್ಔಟ್ ತೆಗೆದು ಇಟ್ಕೊಂಡ್ರೆ ಉಪಯೋಗ ಆಗೋದಿಲ್ಲ. ಮೊಬೈಲ್ನಲ್ಲಿ ಹಾಕ್ತಾ ಇದ್ರೆ ಫೋಟೋ ತೆಗೆದು ಇಟ್ಕೊಳ್ಳಿ. ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡ್ಬೋದು. PC ನಲ್ಲಾದ್ರೆ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ.
ನೆಕ್ಸ್ಟ್ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ ಇಟ್ಕೊಂಡಿರಿ, ಜಾಬ್ಗೆ ಕೇಳಿದ್ರೆ ಅಪ್ಲಿಕೇಬಲ್ ಇದ್ದರೆ ಪೇ ಮಾಡ್ಬೋದು, ಅಲ್ಲಿ ಅಟ್ಯಾಚ್ ಮಾಡ್ಬೋದು. ನೆಕ್ಸ್ಟ್ ನಿಮ್ಮ ಅಪ್ಲಿಕೇಶನ್ ಫೀಸ್ನ ಕೆಟಗರಿಯ ಪ್ರಕಾರ ನೀವು ಪೇ ಮಾಡಬೇಕಾಗತ್ತೆ. ನಿಮ್ಮ ಕೆಟಗರಿಯ ಪ್ರಕಾರ ಪೇ ಮಾಡೋಕ್ಕೆ ಹೇಳಿರೋದ್ರಿಂದ ನಿಮ್ಮ ರಿಸರ್ವೇಷನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ಕಾಸ್ಟ್ ಸರ್ಟಿಫಿಕೇಟ್ನ ತೆಗೆದಿಟ್ಕೊಳ್ಳಿ, ಅದನ್ನು ಕೂಡ ಒಂದು ಸ್ಕ್ಯಾನರ್ಡ್ ಕಾಪೀಸ್ ಇಟ್ಕೊಳ್ಳಿ. ನೆಕ್ಸ್ಟು ಅಪ್ಲಿಕೇಶನ್ ಎಲ್ಲ ಫಿಲಪ್ ಆಗಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ ಮೇಲೆ ಅಪ್ಲಿಕೇಶನ್ ನಂಬರ್ ಅಥವಾ ರಿಕ್ವೆಸ್ಟ್ ನಂಬರ್ ಏನಾದರೂ ತೋರಿಸಿದ್ರೆ ಅದನ್ನು ನೋಟ್ ಡೌನ್ ಮಾಡಿಟ್ಕೊಳ್ಳಿ. ಕೆಲವೊಂದು ಸಲ ಸಬ್ಸ್ಕ್ರೈಬರ್ಸ್ ಹೇಳ್ತಾ ಇರ್ತೀರಾ ಅಪ್ಲಿಕೇಶನ್ ನಂಬರ್ ಮೆನ್ಷನ್ ಮಾಡಿರಲಿಲ್ಲ, ಏನು ಮಾಡ್ಬೋದು ಇವಾಗ ಅಂತ. ಸೊ ಆ ಥರ ತಪ್ಪು ಮಾಡಬೇಡಿ. ಅಪ್ಲಿಕೇಶನ್ ಅಥವಾ ರಿಕ್ವೆಸ್ಟ್ ನಂಬರ್ ಬಂದರೆ ಅದನ್ನು ನೋಟ್ ಡೌನ್ ಮಾಡಿಟ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೆ ಬೇಕಾಗುತ್ತೆ. ಅಪ್ಲಿಕೇಶನ್ ಓಪನ್ ಆಗಿದ್ದು 12 ಫೆಬ್ರವರಿ 2025, ಕೊನೆಯ ದಿನಾಂಕ 4 ಮಾರ್ಚ್ 2025 ಅಷ್ಟರೊಳಗಡೆ ನೀವು ಅಪ್ಲಿಕೇಶನ್ ಹಾಕ್ಕೋಬೇಕು. ಫೀಸ್ನ ಪೇಮೆಂಟ್ ಮಾಡೋಕ್ಕೂ 4 ಮಾರ್ಚೇ ಕೊನೆ ದಿನಾಂಕ ಇರುತ್ತೆ. ನೆಕ್ಸ್ಟು ನಿಮಗೆ ಇಲ್ಲಿ 2 ಡೇಟ್ನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಏನು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಡೇಟ್ ಆಫ್ ಮಾಡಿಫಿಕೇಶನ್ ಇನ್ ಅಪ್ಲಿಕೇಶನ್ ಫಾರ್ಮ್ ಅದರ್ ದ್ಯಾನ್ OTR ಪ್ರೊಫೈಲ್ ಅಂತ ಹೇಳಿದ್ರೆ, ನಿಮಗೆ ಅಪ್ಲಿಕೇಶನ್ನಲ್ಲಿ ಏನಾದರೂ ಚೇಂಜಸ್ ಮಾಡೋದಿದ್ರೆ 5 ಮಾರ್ಚಿಂದ 11 ಮಾರ್ಚ್ ತನಕ ಅವಕಾಶನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಡೇಟ್ ಆಫ್ ಎಕ್ಸಾಮಿನೇಷನ್ ಯಾವತ್ತಿರುತ್ತೆ ಅಂತ ಹೇಳಿದ್ರೆ 20 ಜೂನ್ 2025ಕ್ಕೆ ಡೇಟ್ ಆಫ್ ಎಕ್ಸಾಮಿನೇಷನ್ ಇರುತ್ತೆ, ಎಕ್ಸಾಮ್ ನಡೆಯುತ್ತೆ ಅವತ್ತಿನ ದಿವಸ. ನೆಕ್ಸ್ಟು ಅಫಿಷಿಯಲ್ ನೋಟಿಫಿಕೇಶನ್ PDF ಓದ್ಕೊಳ್ಳಿ ಅಂತ ಹೇಳಿದೆ, ಆದರೆ ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗಿ ಅಫಿಷಿಯಲ್ ನೋಟಿಫಿಕೇಶನ್ನ ಡೌನ್ಲೋಡ್ ಮಾಡ್ಕೋಬಹುದು. ಹಾಗೆ ಇನ್ಸ್ಟ್ರಕ್ಷನ್ ಡಾಕ್ಯುಮೆಂಟ್ ಕೂಡ ಕೊಟ್ಟಿದ್ದಾರೆ, ಅಪ್ಲಿಕೇಶನ್ನ ಹೇಗೆ ಫಿಲಪ್ ಮಾಡಬೇಕು, ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅಂತ ಹೇಳಿ ಸಂಪೂರ್ಣವಾಗಿ ಇನ್ಸ್ಟ್ರಕ್ಷನ್ ಡಾಕ್ಯುಮೆಂಟಲ್ಲಿ ಕೊಟ್ಟಿರ್ತಾರೆ. ಅದು ಕೂಡ ಟೆಲಿಗ್ರಾಮ್ ಚಾನಲ್ನಲ್ಲೇ ಸಿಗುತ್ತೆ, ಅಲ್ಲಿಂದ ನೀವು ಇನ್ಸ್ಟ್ರಕ್ಷನ್ ಕೂಡ ಡೌನ್ಲೋಡ್ ಮಾಡ್ಕೊಂಡು ಸಂಪೂರ್ಣ ಓದ್ಕೊಳ್ಳಿ ಸ್ಟೆಪ್ ಬೈ ಸ್ಟೆಪ್ ಆಗಿ. ಆ ಡಾಕ್ಯುಮೆಂಟ್ ಪ್ರಿಂಟ್ಔಟ್ ತೆಗೆಬೇಕಾದ್ರೆ ಇಟ್ಕೊಳ್ಳಿ, ಆನ್ಲೈನ್ ಅಪ್ಲಿಕೇಶನ್ ಹಾಕ್ಕೊಳ್ತಾ ಆವಾಗ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ಕೋಬಹುದು. ಅಪ್ಲಿಕೇಶನ್ ಆನ್ಲೈನ್ ಅಂತ ಹೇಳಿದೆಯಲ್ಲ, ವೆಬ್ಸೈಟ್ನ ಲಿಂಕು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಮುಂಚೆನೇ ಹೇಳಿದ ಹಾಗೆ ಇದು ನಿಮಗೆ ವಾಟ್ಸಾಪ್ ಚಾನಲ್ನಲ್ಲಿ ಸಿಗುತ್ತೆ ಈ ಲಿಂಕು. ಮತ್ತು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ಸು upsc.gov.in. ಇನ್ ಕೇಸ್ ನಿಮಗೇನಾದರೂ ಅಪ್ಲಿಕೇಶನ್ ಹಾಕ್ತಾ ಡೌಟ್ಸ್ ಅಥವಾ ಕ್ವಶನ್ಸ್ ಇದ್ದರೆ ಅಥವಾ ಏನಾದರೂ ಗೈಡೆನ್ಸ್ ಬೇಕು ಅಂತ ಹೇಳಿದ್ರೆ ಅವರು ಟೆಲಿಫೋನ್ ನಂಬರ್ನ ಕೊಟ್ಟಿದ್ದಾರೆ, ವರ್ಕಿಂಗ್ ಡೇಸ್ನಲ್ಲೇ ಕಾಲ್ ಮಾಡಬೇಕಾಗತ್ತೆ ನೀವು. ಓಕೆನಾ, ಇದನ್ನು ನಾನು ನಿಮಗೆ ವಾಟ್ಸಪ್ ಚಾನಲ್ನಲ್ಲಿ ಕೊಟ್ಟಿರ್ತೀನಿ. ಬೇಕು ಅಂತ ಹೇಳಿದರೆ ಇವಾಗ ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೆಕ್ಸ್ಟು ಎಲಿಜಿಬಿಲಿಟಿ ಡೀಟೇಲ್ಸ್ ಅಂತ ಹೇಳಿದ್ರೆ ನೀವು ಏನು ಕ್ವಾಲಿಫಿಕೇಷನ್ ಮಾಡಿರಬೇಕು ಅಂತ ಇಲ್ಲಿ ತಿಳ್ಕೊಳ್ಳಿ. ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಬೇಕು ಇಂಡಿಯನ್ ಎಕನಾಮಿಕ್ಸ್ ಸರ್ವಿಸಸ್ಗೆ. ಯಾವುದರಲ್ಲಿ ಅಂತ ಹೇಳಿದ್ರೆ ಎಕನಾಮಿಕ್ಸಲ್ಲಿ ಆಗಿರಬೇಕು ಅಥವಾ ಅಪ್ಲೈಡ್ ಎಕನಾಮಿಕ್ಸ್ ಅಥವಾ ಬಿಸ್ನೆಸ್ ಎಕನಾಮಿಕ್ಸ್ ಅಥವಾ ಎಕನಾಮೆಟ್ರಿಕ್ಸಲ್ಲಿ ಆಗಿರಬೇಕಾಗತ್ತೆ. ನೆಕ್ಸ್ಟ್ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಸರ್ವಿಸಸ್ಗೆ ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಆಗಿರಬೇಕು. ಯಾವುದರಲ್ಲಿ ಅಂತ ಹೇಳಿದ್ರೆ ಸ್ಟ್ಯಾಟಿಸ್ಟಿಕ್ಸು, ಮ್ಯಾಥಮೆಟಿಕಲ್ ಸ್ಟ್ಯಾಟಿಸ್ಟಿಕ್ಸು ಅಥವಾ ಅಪ್ಲೈಡ್ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ನೀವು ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಮಾಡಿರಬೇಕಾಗತ್ತೆ. ಇದಿಷ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ನ ವಿವರ. ನಿಮಗೇನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆಯಾ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ಇನ್ಸ್ಟಾಗ್ರಾಮ್ ಯೂಸರ್ ಆಗಿದ್ರೆ ನಾವು ಹೊಸದಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀವಿ. ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಪ್ರತಿದಿನ ಅಲ್ಲಿಂದ ಕೂಡ ಜಾಬ್ ಡೀಟೇಲ್ಸ್, ಜಾಬ್ ಅಪ್ಡೇಟ್ಸ್ ಪಡ್ಕೋಬಹುದು. ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೂ ಕೂಡ ಶೇರ್ ಕೂಡ ಮಾಡಬಹುದು. ಇದಿಷ್ಟು ಈ ಜಾಬ್ನ ಡೀಟೇಲ್ಸ್. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.